ಓಂ ಯೇಷಾಂ ಭೂತಾನಾಂ ಪೃಥಿವೀ ರಸಃ ಪೃಥಿವ್ಯಾ ಆಪೋ ರಸಃ ಅಪಾಮೋಷಧಯೋ ರಸಃ ಓಷಧೀನಾಂ ಪುರುಷೋ ರಸಃ ಪುರುಷಸ್ಯ ವಾಗ್ರಸಃ ವಾಚಃ ಋಗ್ರಸಃ ಋಚಃ ಸಾಮರಸಃ ಸಾಮ್ನ ಉದ್ಗೀಥೋ ರಸಃ ಸ ಏಷ ರಸಾನಾಂ ರಸತಮಃ ಪರಮಃ ಪರಾಧ್ಯಃ ಅಷ್ಟಮೋಯ ಉದ್ಗೀಥಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನೆ ಅನುಶಾಸನ ಪರ್ವಣಿ ಭೀಷ್ಮೇಣ ಶಾಂತನವೇನ ಧರ್ಮಜ್ಞೇನ ಯೇ ಧರ್ಮಾಃ ಯುಧಿಷ್ಠಿರಾದೀನ್ ಪ್ರತಿ ಅಬೋಧ್ಯಂತ ತೇಷಾಂ ಮಧ್ಯೆ ಪಿತೃದೇವಕಾರ್ಯಯೋಃ ಕೀದೃಶಾಃ ಬ್ರಾಹ್ಮಣಾಃ ಕೇತನಂ ನಿಮಂತ್ರಣಂ ಅರ್ಹಂತಿ ಇತ್ಯಸ್ಮಿನ್ ವಿಷये ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ 29ನೇ ಅಧ್ಯಾಯः ಟಿ ಆರ್ ಕೃಷ್ಣಾಚಾರ್ಯಾಣಾಂ ಸಂಪಾದಿತೆ ಪಾಠೆ 61ನೇ ಅಧ್ಯಾಯः ವೈಷ್ಣವೇ ಪಾಠೆ 54 ಅಧ್ಯಾಯः 54ನೇ ಅಧ್ಯಾಯ. ತ್ರಯೋವಿಂಶಃ ಅಧ್ಯಾಯः 23ನೇ ಅಧ್ಯಾಯ ಔತ್ತರೇಯೇ ಪಾಠೆ ಪ್ರವರ್ತತೆ. ತತ್ರ 16 ಶ್ಲೋಕಾನಾಂ ಶ್ರವಣಂ ಗತೆ ದಿನೆ ಸಮಾಪ್ಯತ. ये तु पुरुषाः चिकित्सकाः वैद्याः धनार्थं देवपूजां कुर्वन्ति, सोमलतां विक्रयन्ते, ये च श्वित्र क्लीब कुष्ठ यक्ष्म रोगैः पीडिताः ते सर्वेपि केतनं निमन्त्रणं स्वीकर्तुं नैव प्रभवन्ति. अनुयोक्ता च यः विप्रः अनुयुक्तश्च भारत नार्हतस्तावपि श्राद्धं ब्रह्म विक्रयिणैव हि तौ. ಮತ್ತೆಂಥ ಬ್ರಾಹ್ಮಣರನ್ನು ಕರಿಬಾರದು ಅದನ್ನು ಇಲ್ಲಿ ಹೇಳ್ತಾರೆ. ಅನುಯೋಕ್ತ ಮತ್ತು ಅನುಯುಕ್ತ ಇವರಿಬ್ಬರನ್ನು ಕೂಡ ಕರಿಬಾರದು ಅಂತ. ಯಾರವರು ಅನುಯೋಕ್ತ ಮತ್ತೆ ಅನುಯುಕ್ತ? ಅನುಯೋಕ್ತ ಅಂದ್ರೆ ನೀಲಕಂಠರ ವ್ಯಾಖ್ಯಾನಕ್ಕನುಸಾರವಾಗಿ ಭೃತಕಾಧ್ಯಾಪಕ, ಸಂಬಳ ತಗೊಂಡು ಪಾಠ ಮಾಡುವಂತವನು. ಅನುಯುಕ್ತ ಭೃತಕಾಧ್ಯೇತ, ಅವರಿಗೆ ಸಂಬಳ ಕೊಟ್ಟು ತಿಂಗಳಿಗೆ ನಿಮ್ಗೆ ಇಷ್ಟು ಕೊಟ್ಟೇನು, ವರ್ಷಕ್ಕೆ ಇಷ್ಟು ಕೊಡ್ತೇನೆ ಅಂತ ಹೇಳಿ ಒಪ್ಪಂದ ಮಾಡಿಕೊಂಡು ಆ ಪ್ರಕಾರ ಪಾಠ ಕೇಳುವವನಿಗೆ ಅನುಯುಕ್ತ ಅಂತ ಕರೀತಾರೆ. ನ ಅರ್ಹತ ತಾವಪಿ ಶ್ರಾದ್ದಂ, ಅವರಿಬ್ಬರೂ ಕೂಡ ಈ ಶ್ರಾದ್ದದ ಭೋಜನಕ್ಕೆ ಅಯೋಗ್ಯರಾದವರು. ಲಕ್ಷಾಲಂಕಾರದಲ್ಲಿ ಕೂಡ ಅದೇ ಅರ್ಥವನ್ನು ಬರೆದಿದ್ದಾರೆ. ಅನುಯೋಕ್ತ ಅಂದ್ರೆ ಆದೇಶ ಮಾಡುವಂಥವನು, ಅಪ್ಪಣೆ ಕೊಡುವಂಥವನು ಅಂತ ಅರ್ಥ. ಏನದ ಅಪ್ಪಣೆ? ದಾನೇ ಅಧ್ಯಯನಂ, ನೀ ಇಷ್ಟು ಕೊಟ್ಟರೆ ಅಧ್ಯಯನ ಮಾಡ್ತೇನೆ, ನಿನಗೆ ಪಾಠ ಹೇಳ್ತೇನೆ. ಅದಾನೇ ನಾ ಅಧ್ಯಯನಂ, ನೀನು ಸರಿಯಾಗಿ ಸಂಬಳವನ್ನು ಕೊಡದೆ ಹೋದ್ರೆ ನಾನು ಪಾಠ ಮಾಡುವುದಿಲ್ಲ ಅಂತ ಹೀಗೆ ಯಾರು ಆದೇಶ ಮಾಡ್ತಾನೋ ಅವನನ್ನ ಅನುಯೋಕ್ತ ಅಂತ ಹೇಳ್ತಾರೆ. ಅಗ್ರನೀರ್ಯ ಕೃತಃ ಪೂರ್ವಂ, ಮೊದಲೊಬ್ಬ ಶ್ರೇಷ್ಠ ಬ್ರಾಹ್ಮಣನಾಗಿ ಸದಾಚಾರ ಸಂಪನ್ನನಾಗಿ ಇರ್ತಾನೆ. ಮುಂದೆ ಅವನು ಯಾರೋ ನೀಚರಾದಂತಹ ಒಬ್ಬ ಸ್ತ್ರೀಯನ್ನ
ಪರಿಗ್ರಹಿಸ್ತಾನೆ. ಸರ್ವವಿದ್ಯ ಅಪಿ, ಎಲ್ಲವನ್ನೂ ಅವನು ಬಲ್ಲವನಾಗಿರಬಹುದು. ಅಂತ ಹಾಗಿದ್ರೂ ಕೂಡ ಅವನಿಗೆ ಯಾವುದೇ ರೀತಿಯಾದಂತಹ ನಿಮಂತ್ರಣವನ್ನು ಕೊಡಬಾರದು ಅಂತ ಅದರ ಅಭಿಪ್ರಾಯ. ಅಗ್ರಣೀರ್ಯ ಕೃತಃ ಪೂರ್ವಂ ವರ್ಣಾವರ ಪರಿಗ್ರಹ ಅಂತ ಏನು ಶ್ಲೋಕ ಇದೆಯಲ್ಲ, ಇದನ್ನ ಕೆಲವು ಕಡೆ ಹೀಗೆ ಪರಿಗಣಿಸ್ತಾರೆ. ವರ್ಣಾವರ ಪರಿಗ್ರಹ ಅಂತ ಒಂದು ಪಾಠ, ನಾನೀಗ ಅರ್ಥ ಹೇಳಿದ್ದೆ. ವರ್ಣಾಚಾರ ಪರಿಗ್ರಹ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಅಗ್ರಣೀಹಿ ಅಂದ್ರೆ ಸೇನಾ ನಾಯಕನಾಗಿದ್ದಾನೆ. ಮೊದಲು ಸೇನಾ ನಾಯಕನಾಗಿ ಕೆಲಸ ಮಾಡಿದವನಾಗಿದ್ದಾನೆ. ಬ್ರಾಹ್ಮಣನಾಗಿದ್ದು ಕೂಡ ತನ್ನ ವೃತ್ತಿ ಅಲ್ಲದ ಸೈನ್ಯದಲ್ಲಿ ಒಂದು ದುಡಿಮೆಯನ್ನು ಮಾಡಿದವನಾಗಿದ್ದರೆ, ಮತ್ತೆ ವರ್ಣಾಚಾರ ಪರಿಗ್ರಹ, ಮೊದಲು ಸೇನಾ ನಾಯಕನಾಗಿದ್ದು ಒಂದು ಕಾಲದಲ್ಲಿ, ಅದನ್ನೆಲ್ಲ ಈಗ ಬಿಟ್ಟು ನಿವೃತ್ತನಾದ ನಂತರ ವರ್ಣಾಚಾರವನ್ನ, ತನ್ನ ವರ್ಣಕ್ಕೆ ಉಚಿತವಾದ ಆಚಾರವನ್ನು ಸ್ವೀಕಾರ ಮಾಡಿದವನು ಅಂಥವನನ್ನು ಕರಿಬಾರದು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ವರ್ಣ ಅವರ ಪರಿಗ್ರಹ ಅಂತಂದ್ರೆ ನೀಲಕಂಠರು ವ್ಯಾಖ್ಯಾನ ಮಾಡಿದ ಪ್ರಕಾರ ವರ್ಣ ಅವರರು ಅಂದ್ರೆ ನೀಚ ಜಾತಿಯಲ್ಲಿ ಹುಟ್ಟಿದಂತ, ಪರಿಗ್ರಹ ಅಂದ್ರೆ ಸ್ತ್ರೀ, ಶೂದ್ರಾಪತಿ ಅಂತ ಹೀಗಾದ್ರ ತಾತ್ಪರ್ಯ ಆಗ್ತದೆ. ಅನಗ್ನಯಶ್ಚ ಏ ವಿಪ್ರಾಹ ಅಂತ ಮುಂದಿನ ಶ್ಲೋಕ. ಔಪಾಸನಾಗ್ನಿ ಅಂದ್ರೆ ಸ್ಮಾರ್ತಾಗ್ನಿ, ಶ್ರೌತಾಗ್ನಿ ಇದ್ಯಾವುದೂ ಇಲ್ಲ. ಅಗ್ನಿಯ ಆರಾಧನೆಯನ್ನು ಬಿಟ್ಟಿದ್ದಾನೆ. ಮೃತ ನಿರ್ಯಾತಕಾಹ ಅಂದ್ರೆ ಈ ಶವಗಳನ್ನು ಹೊರುವಂತಹ ಕಾರ್ಯ ಮಾಡುವಂಥವನು, ಅದನ್ನೊಂದು ವೃತ್ತಿಯನ್ನಾಗಿ ಮಾಡಿಕೊಂಡವನು ಅಂತ ಅರ್ಥ. ಪ್ರಸಂಗ ಬಂದಾಗ ಯಾರದಾದ್ರೂ ಶವವನ್ನ ಯಾರಾದ್ರೂ ಹೊರಲೇಬೇಕು. ನಾವು ಸತ್ತಾಗ ನಮ್ಮ ಶವವನ್ನು ಯಾರಾದ್ರೂ ಒಬ್ರು ಹೊರಲೇಬೇಕಲ್ಲ. ಆದ್ರಿಂದ ಅದು ದೋಷ ಏನಲ್ಲ, ಅದೊಂದು ವೃತ್ತಿಯನ್ನಾಗಿ ಮಾಡ್ಕೊಂಡವನು ಅಂತ ಅರ್ಥ. ಕಳ್ಳತನ ಮಾಡುವವನು ಅಂತ ಇನ್ನೊಂದು ಅರ್ಥ ಇದೆ. ಸ್ಥೇನಾಶ್ಚ ಅಂತ. ಸ್ಥೇನರು ಅಂತಂದ್ರೆ ಏಚ ಅಪೇತಾಹ ಸ್ವಕರ್ಮಭ್ಯ ಸ್ಥೇನಾಸ್ತೆ ಪರಿಕೀರ್ತಿತಾಹ ಅಂತ. ತಮ್ಮ ಕರ್ತವ್ಯಗಳನ್ನು ಯಾರು ಸರಿಯಾಗಿ ಮಾಡ್ತಾ ಇಲ್ವೋ ಅವ್ರನ್ನ ಕಳ್ಳರು ಅಂತ ಪರಿಗಣಿಸಬೇಕು. ಇಲ್ಲಿ ನಿರ್ದಿಷ್ಟವಾದ ಸಂಬಳ ತಗೊಂಡು ವೇದಾಧ್ಯಯನ ಮಾಡುವವನು ಮತ್ತೆ ವೇದವನ್ನು ಅಧ್ಯಯನ ಮಾಡಿಸುವವನು ಅಂತ ಬಂತಲ್ಲ, ಅದರ ಕುರಿತಾಗಿ ಕೆಲವು ಆಲೋಚನೆಗಳನ್ನ ಹೇಳಬೇಕಾಗಿತ್ತು, ಅದನ್ನು ಮರೆತೆ. ಇದೇ ಪ್ರಸಂಗದಲ್ಲಿ ಈಗ ಕೂಡಲೇ ನೆನಪಾಯಿತು, ಹೇಳ್ತಾ ಇದ್ದೀನಿ. ಬ್ರಾಹ್ಮಣನಿಗೆ ಯಾವುದೇ ನೌಕರಿಗಳನ್ನು, ಜಾಬ್ಗಳನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ. ತಾನು ತನ್ನ ಅಧ್ಯಯನ ಇತ್ಯಾದಿ, ಗುರುವಿನ ಬಳಿ ಅಧ್ಯಯನ ಇತ್ಯಾದಿಗಳು ಮುಗಿದ ಮೇಲೆ ಒಂದು ಸ್ಥಳದಲ್ಲಿ ಅವನು ಕೂತ್ಕೋಬೇಕು. ಕೂತ್ಕೊಂಡು ತನ್ನ ಅಧ್ಯಯನ ಅಧ್ಯಾಪನ ಇತ್ಯಾದಿಗಳನ್ನು ಮಾಡಬೇಕು. ಬ್ರಾಹ್ಮಣೇನ ಷಡಂಗ ವೇದ ಅಧ್ಯೇತವ್ಯ ಅಧ್ಯಾಪನೀಯಶ್ಚ ನಿಷ್ಕಾರಣಂ. ಓದುವಾಗಲೂ ಕೂಡ ಯಾರು ಕೊಡ್ತಾರೆ, ಏನಾದ್ರು ದಕ್ಷಿಣೆ ಕೊಡ್ತಾರೇನೋ ಅಂತ ಆಲೋಚನೆ ಇರಬಾರದು. ಓದಿದ ಮೇಲೆ ಮತ್ತೊಬ್ಬರಿಗೆ ಪಾಠ ಹೇಳುವಾಗಲೂ ಕೂಡ ಯಾವುದೇ ನಿರೀಕ್ಷೆ ಇರಬಾರದು ಅಂತ ಅದರ ತಾತ್ಪರ್ಯ. ಆದರೂ ಸಮಾಜದಲ್ಲಿ ಕೆಲವು ಬಾರಿ ಕೆಲವರು ಶ್ರೇಷ್ಠ ಆಡಳಿತಗಾರರು ಮೊದಲಾದವರು, ಧರ್ಮಪೀಠದಲ್ಲಿದ್ದವರು ಅಂಥ ನಿರ್ದಿಷ್ಟವಾದ ಸಂಬಳವೊಂದನ್ನು ಕೆಲವರಿಗೆ ಗೊತ್ತು ಮಾಡಿ ನೀವು ಇದನ್ನು ಪಾಠ ಹೇಳಿಕೊಡಿ ಅಂತ ಗುರುತು ಮಾಡುವಂಥದ್ದು ಈಗ ಅಂತೂ ನಮಗೆಲ್ಲ ಕಡೆ ಕಂಡೇ ಕಾಣ್ತದೆ. ಬೇರೆ ಯಾವುದೋ ಕ್ಷುದ್ರರಾದವರು, ಧರ್ಮದ ಪರಿಜ್ಞಾನ ಇಲ್ಲದವರು ಅಂಥವರ ಕೈ ಕೆಳಗೆ ಅಡಿಯಾಳಾಗಿದ್ದು ಸಂಬಳ ತಗೊಂಡು ಇಂಥ ಪಾಠ ಮಾಡುವುದಕ್ಕಿಂತ ಶ್ರೇಷ್ಠ ಧಾರ್ಮಿಕ ಮುಖಂಡರು, ಸನ್ಯಾಸಿಗಳು ಮೊದಲಾದವರು ಏನು ಗುರುಕುಲಗಳನ್ನು ನಡೆಸ್ತಾರೆ ಅಂಥ ಕಡೆ ಸಂಬಳವನ್ನು ಸ್ವೀಕಾರ ಮಾಡಿಯೂ ಕೂಡ ಪಾಠ ಪ್ರವಚನಗಳನ್ನು ಮಾಡಲಿಕ್ಕೆ ಸ್ವಲ್ಪ ಮಟ್ಟಿನ ಸಮ್ಮತಿ ಇದೆ ಅಂತ ಕಾಣಿಸ್ತದೆ. ಶಾಸ್ತ್ರದ ಸಮ್ಮತಿ ಇದೆ ಅಂತ ನಾನು ಹೇಳೋದಿಲ್ಲ, ಶಾಸ್ತ್ರದ ಸಂಪ್ರದಾಯದ ಸಮ್ಮತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಂತೂ ಕಡಿಮೆ ದೋಷಕರ ಅಂತ ಕಾಣಿಸ್ತದೆ. ಯಾಕೆ ಹೀಗೆ ಅಂತಂದ್ರೆ, ಯುಧಿಷ್ಠಿರ ಕುರುಪಾಂಡವರ ಯುದ್ಧ ಮುಗಿದ ಬಳಿಕ ಏನು ಸಾಮ್ರಾಜ್ಯದ ಆಳ್ವಿಕೆ ಶುರು ಮಾಡಿದ, ಆಗ ಭೀಮ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ 5 ಜನ ಬ್ರಾಹ್ಮಣರನ್ನ ವೇತನ ಸಮೇತರನ್ನಾಗಿಟ್ಟು ಅವರ ಮೂಲಕ ಪಾಠ ಪ್ರವಚನ ನಡೆಯುವಂತೆ, ಧರ್ಮದ ಜಾಗೃತಿ ನಡೆಯುವಂತೆ ಮಾಡಿದ್ದ ಅಂತ ತಾತ್ಪರ್ಯ ನಿರ್ಣಯದಲ್ಲಿದೆ. ಹಾಗಾಗಿ ಯುಧಿಷ್ಠಿರನಂಥ ಮಹಾರಾಜ, ಭೀಮಸೇನಂಥ ಮತ್ತೊಬ್ಬ ರಾಜ, ಯುವರಾಜ,
ಅವರ ನೇತೃತ್ವದಲ್ಲಿ ಇಂಥ ಕಾರ್ಯಗಳನ್ನು ಮಾಡುವುದೇನಿದೆ ಒಂದು ರೀತಿಯಿಂದ ಅದು ಶಿಷ್ಟ ಸಮ್ಮತ ಆಗ್ತದೆ. ಅದೇ ಮೇಲ್ಪಂಕ್ತಿಯಲ್ಲಿ ಕೆಲವು ಧಾರ್ಮಿಕ ಮುಖಂಡರು ಅಂಥ ಕಾರ್ಯಗಳನ್ನು ಮಾಡಿಸಿದರೆ, ಉಳಿದವರು ಮಾಡಿದರೆ ಅದು ಕೂಡ ಬಹಳ ತಪ್ಪೇನಾಗಲಿಕ್ಕಿಲ್ಲ ಅಂತ ಅದರ ಅಭಿಪ್ರಾಯ. ಪತಿತಾಶ್ಚೈವ, ಪತಿತರ ಬಗ್ಗೆ ಹಿಂದೆ ಬಂದಾಗಿದೆ. ಪತಿತರು ಕೂಡ ಯಾವುದೇ ನಿಮಂತ್ರಣಕ್ಕೆ ಯೋಗ್ಯರಲ್ಲ. ಅಪರಿಜ್ಞಾತ ಪೂರ್ವಾಶ್ಚ ಗುಣಪೂರ್ವಾಶ್ಚ ಭಾರತ. ಅಪರಿಜ್ಞಾತ ಪೂರ್ವರು ಅಂತ ಇದೊಂದು ಶಬ್ದ. ಅಪರಿಜ್ಞಾತ ಪೂರ್ವರು ಅಂದ್ರೆ ಯಾರ ಪೂರ್ವಾಪರಗಳು ಮೊದಲು ನಮಗೆ ಗೊತ್ತಿಲ್ಲ. ಅವರು ಯಾವ ವೃತ್ತಿಯನ್ನು ಮಾಡಿದ್ದಾರೆ, ಅವರ ಗುಣ ನಡವಳಿಕೆಗಳೆಂಥದ್ದಿದೆ, ಸಂಬಳಕ್ಕಾಗಿ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಾರೋ ಇಲ್ವೋ, ಇದೆಲ್ಲವೂ ನಮ್ಗೆ ಗೊತ್ತಿಲ್ಲದೆ ಹೋದ್ರೆ ಅಂಥವರನ್ನ ಆಕಸ್ಮಿಕವಾಗಿ ಬಂದವರನ್ನ ದೇವಪಿತೃ ಸ್ಥಾನದಲ್ಲಿ ಭೋಜನಕ್ಕೆ ಕೂಡಿಸಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಗುಣಪೂರ್ವಾಶ್ಚ, ಗುಣಪೂರ್ವರು ಅಂತ ಅನ್ನೋದಕ್ಕೆ ನೀಲಕಂಠರ ವ್ಯಾಖ್ಯಾನದಲ್ಲಿ ಹೀಗೆ ಕಾಣಿಸ್ತದೆ. ಗುಣಪೂರ್ವಾಹ ಗ್ರಾಮಣ್ಯ, ಗ್ರಾಮದ ನಾಯಕರಾದವರು ಅಂತ ಹೀಗೆ ಅದರ ಅರ್ಥ. ಅದಕ್ಕೆ ಸೈನ್ಯದಲ್ಲಿದ್ದವರು ಅಂತ ಹೀಗೆ ಒಂದು ಅರ್ಥವನ್ನು ಕೂಡ ಬರೆದಿದ್ದಾರೆ. ಪುತ್ರಿಕಾಪೂರ್ವ ಪುತ್ರಾಶ್ಚ, ಪುತ್ರಿಕಾಪೂರ್ವ ಪುತ್ರರನ್ನು ಕೂಡ ಶ್ರಾದ್ದದಲ್ಲಿ ದೇವಪಿತೃ ಕಾರ್ಯಗಳಲ್ಲಿ ಆಮಂತ್ರಣಕ್ಕೆ ಕರೀಬಾರದು. ಪುತ್ರಿಕಾಪುತ್ರ ಧರ್ಮ ಅಂದ್ರೆ ಏನದು? ಒಬ್ಬ ವ್ಯಕ್ತಿಗೆ ಗಂಡು ಮಕ್ಕಳು ಇರೋದಿಲ್ಲ, ಹೆಣ್ಣು ಮಕ್ಕಳು ಮಾತ್ರ ಇರ್ತಾರೆ. ಆ ಹೆಣ್ಣು ಮಕ್ಕಳನ್ನ ಒಬ್ಬ ವರನಿಗೆ ಮದುವೆ ಮಾಡಿ ಕೊಡುವಾಗ ಇಲ್ಲೇನು ಮಗ ಹುಟ್ಟುತ್ತಾನೆ, ಆ ಹುಟ್ಟುವಂತ ಮಗ ನಿನ್ನ ಮಗ ಹೌದು, ನಿನ್ನ ಔರಸ ಪುತ್ರ ಹೌದು, ಆದ್ರೆ ನನ್ನ ವಂಶವನ್ನು ಮುಂದುವರಿಸಲಿಕ್ಕೆ ಈತ ನನ್ನ ಜೊತೆಗೆ ಇರಬೇಕು, ನನ್ನ ಮಗನಾಗ್ತಾನೆ. ಪುತ್ರಿಕಾ ಪುತ್ರ, ಪುತ್ರಿಕಾ ಅಂದ್ರೆ ಮಗಳು, ಅವಳ ಮಗ ಇವನು. ಅವನು ತಂದೆಯ ಗೋತ್ರದಿಂದ ಚ್ಯುತನಾಗಿ ತಾಯಿಯ ತಂದೆಯ ಗೋತ್ರಕ್ಕೆ ಸೇರಿಬಿಡ್ತಾನಂತೆ. ಅಂಥವರನ್ನು ಕೂಡ ಈ ಶ್ರಾದ್ದದ ಭೋಜನಕ್ಕೆ ಕರಿಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಪತಿತರು ಅಂತ ಅನ್ನೋದಕ್ಕೆ, ಪತಿತರನ್ನು ಶ್ರಾದ್ದದಲ್ಲಿ ಕರಿಬಾರದು ಅನ್ನೋದಕ್ಕೆ ಈ ಕೆಲವು ವಿವರಣೆಗಳನ್ನು ಕೊಡ್ತಾರೆ. ಪತಿತರು ಅಂದ್ರೆ ಏನು? ಕರ್ಮಣ ದೇಹದೋಷೈಶ್ಚ ಯೋನಿತಶ್ಚೈವ ಕುತ್ಸಿತಾ ಪತಿತಾಂಸ್ತಾನ್ ವಿಜಾನೀಯಾತ್ ಮಹಾಪಾತಕಿನಶ್ಚ. ಕರ್ಮದಿಂದ, ತಾವು ಮಾಡುವ ನೀಚ ಕರ್ಮಗಳಿಂದ, ದೇಹದೋಷ ಇಷ್ಟೇ, ದೇಹದಲ್ಲಿ ತೊನ್ನು ಮೊದಲಾದ ರೋಗಗಳಿದ್ರೆ, ಕ್ಷುದ್ರವಾದ ಹುಟ್ಟು, ನೀಚ ವಂಶದಲ್ಲಿ ಹುಟ್ಟಿದಂಥವರು, ಸಂಸ್ಕಾರ ರಹಿತವಾದಂತಹ ವಂಶದಲ್ಲಿ ಹುಟ್ಟಿದವರು, ಇವರೆಲ್ಲರೂ ಕೂಡ ಪತಿತರು ಅಂತ ಕರೆಸ್ಕೋತಾರೆ. ಮಹಾಪಾಪಗಳನ್ನು ಮಾಡುವಂಥವರು, ಪರಸ್ತ್ರೀ ಗಮನ ಮೊದಲಾದನ್ನು ಮಾಡಿದಂಥವರು, ವ್ಯಭಿಚಾರಾದಿಗಳನ್ನು ಮಾಡುವವರಲ್ಲೂ ಕೂಡ ಪತಿತರು ಅಂತ ಕರೆಸ್ಕೋತಾರೆ. ಇಲ್ಲೊಂದು ಶ್ಲೋಕ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕೇಳಿ ಬರ್ತದೆ. ಸ್ತ್ರೀಪೂರ್ವಾಹ ಪರಪುತ್ರಾಶ್ಚ ಯಾವಂತೋ ಭರತವರ್ಷಭ. ಸ್ತ್ರೀಪೂರ್ವಾಹ, ಹಿಂದೆ ಸ್ತ್ರೀಯಾಗಿದ್ದವರು, ಆಮೇಲೆ ಪುರುಷ ದೇಹವನ್ನು ಪಡ್ಕೊಂಡಂಥವರು, ಇಂಥವರನ್ನು ಕೂಡ ಭೋಜನದಲ್ಲಿ, ಶ್ರಾದ್ದದ ಭೋಜನದಲ್ಲಿ ಮತ್ತು ದೇವ ಕಾರ್ಯಗಳಲ್ಲಿ ಕರೆಯಬಾರದು. ಋಣಕರ್ತಾಚಯ ರಾಜನ್ ಯಶ್ಚ ವಾರ್ಧುಷಿಕೋ ನರಹ. ಋಣಕರ್ತ ಅಂದ್ರೆ ಬಡ್ಡಿಗಾಗಿ ಹಣ ಕೊಡುವಂಥವನು. ವಾರ್ಧುಷಿಕ ಅಂದ್ರೆ ಹೆಚ್ಚು ಬಡ್ಡಿಯನ್ನು ಕೊಡುವಂಥವನು. ತಾನು ಇನ್ನೊಬ್ಬರಿಂದ ಸಾಲ ತಗೊಂಡಾಗ ಸಾಲದ ಪ್ರತಿಯಾಗಿ ವಿಪರೀತ ಬಡ್ಡಿಯನ್ನು ಕೊಡುವವನು ಅಂತ ಅದರ ಅರ್ಥ. ಇಂಥವ್ರು ಯಾರನ್ನು ಶ್ರಾದ್ದಕ್ಕೆ ಕರಿಬಾರದು, ದೇವ ಕಾರ್ಯಕ್ಕೂ ಕರಿಬಾರದು. ವಾರ್ಧುಷಿಕ ಅಂತಂದ್ರೆ ನಿರುಕ್ತ ಹೀಗೆ ಹೇಳ್ತದೆ: ಸಮರ್ಥಂ ಧಾನ್ಯಮಾದಾಯ ಮಹಾರ್ಧಂ ಯಃ ಪ್ರಯಚ್ಛತಿ ಸವೈ ವಾರ್ಧುಷಿಕೋ ನಾಮ ಹವ್ಯ ಕವ್ಯ ಬಹಿಷ್ಕೃತಃ. ಅರ್ಧ ಭಾಗ ಧಾನ್ಯವನ್ನು ತಗೊಂಡಿದ್ದಾನೆ, ಪೂರ್ಣ ಭಾಗ ಧಾನ್ಯವನ್ನ ಮರಳಿ ಕೊಡ್ತಾನೆ, ಇವನಿಗೆ ವಾರ್ಧುಷಿಕ ಅಂತ ಕರೀತಾರಂತೆ. 1 ಕಿಲೋ ಅಕ್ಕಿ ತಗೊಂಡಿದ್ದಾನೆ, ಯಾವುದೋ ಒಂದು ಕಾಲದಲ್ಲಿ ತನಗೆ ಬೇಕಾದಾಗಿದ್ದಾಗ ಸಾಲದ ರೂಪದಲ್ಲಿ ತಗೊಂಡಿದ್ದಾನೆ. ಅಂಥವನು ಮರಳಿ ಕೊಡುವ ಪ್ರಸಂಗ ಬಂದಾಗ ಬಡ್ಡಿ ರೂಪದಿಂದ, ಬಡ್ಡಿ ಸಮೇತವಾಗಿ ಸಾಲ ತೀರಿಸಬೇಕು ಅಂತ ಅನ್ನೋದು ಯೋಗ್ಯವೇ. ಆದ್ರೆ ಇದು 1-2 ದುಪ್ಪಟ್ಟು ಬಡ್ಡಿ ಇವನು ಕೊಡ್ತಾ ಇದ್ದಾನೆ, ಅವನು ಸ್ವೀಕಾರ ಮಾಡ್ತಿದ್ದಾನೆ. ಯಾರು ಕೊಡ್ತಿದ್ದಾನಲ್ಲ, ಕೊಡ್ತಿದ್ದವನಿಗೆ ವಾರ್ಧುಷಿಕ ಅಂತ ಕರೀತಾರೆ.
ಇವರು ಹವ್ಯ ಅಂದ್ರೆ ದೇವ ಕಾರ್ಯ, ಕವ್ಯ ಅಂದ್ರೆ ಪಿತೃ ಕಾರ್ಯ, ಇವೆರಡರಲ್ಲೂ ಕೂಡ ಅವರು ಬಹಿಷ್ಕೃತರಾಗ್ತಾರೆ ಅಂತ ಅಭಿಪ್ರಾಯ. ಈ ವಾರ್ಧೂಷಿಕ ಅನ್ನೋ ಶಬ್ದಕ್ಕೆ ಸ್ವಲ್ಪ ಅರ್ಥ ವ್ಯತ್ಯಾಸನೂ ಕೂಡ ಬೇರೆ ಬೇರೆ ಸ್ಮೃತಿಗಳಿಗೆ ಅನುಸಾರವಾಗಿ ಆಗಬಹುದು. ಅರ್ಧ ತಗೊಂಡು ಅರ್ಧದಷ್ಟು ಹೆಚ್ಚು ಹಣ ಕೊಡುವವನು, ತಾನು ಸಾಲಗಾರನಾಗಿದ್ದಾನೆ, ವಾಪಸ್ ಕೊಡುವಾಗ ದುಪ್ಪಟ್ಟು ಕೊಡುವವನು, ಇವನು ವಾರ್ಧೂಷಿಕ. ಇದು ಸ್ಮೃತಿಕಾರರು ಹೇಳುವಂತೆ. ಕೋಶದಲ್ಲಿ ಹೇಳುವಂತೆ ದುಪ್ಪಟ್ಟು ಬಡ್ಡಿಯನ್ನು ಸ್ವೀಕಾರ ಮಾಡುವವನು. ಇವರಿಬ್ಬರು ಕೂಡ ದುಷ್ಟರಾಗಿದ್ದಾರೆ, ಅಂತವ್ರನ್ನ ಕರಿಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಸ್ತ್ರೀಪೂರ್ವಾಹ ಕಾಂಡ ಪೃಷ್ಠಾಶ್ಚ. ಸ್ತ್ರೀಪೂರ್ವರು ಅಂತಂದ್ರೆ ಕೆಲವು ವ್ಯಾಖ್ಯಾನಗಳಲ್ಲಿ ಮೊದಲು ಸ್ತ್ರೀಯಾಗಿದ್ದವರು, ಆಮೇಲೆ ಪುರುಷರಾದವರು. ಸ್ತ್ರೀಪೂರ್ವರು ಅಂತಂದ್ರೆ ಹೆಂಗಸರಿಗೆ ಪ್ರಾಧಾನ್ಯ ಕೊಟ್ಟು ಅವರಿಗೆ ಅಡಿಯಾಳಾಗಿರುವಂತ ಬದುಕುವಂತವರು. ಕಾಂಡಪೃಷ್ಠರು ಅಂತಂದ್ರೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಅದರಿಂದ ಜೀವನ ನಡೆಸುವಂತವರು. ಅಜಪಾಹ ಬ್ರಾಹ್ಮಣಾಶ್ಚೈವ. ಅಜಪಾಹ ಜಪ ಮಾಡದೇ ಇದ್ದಂಥವ್ರು, ನಿತ್ಯ ಗಾಯತ್ರಿ ಮೊದಲಾದ ಜಪಗಳನ್ನ ಬಿಟ್ಟಂಥವ್ರು ಅಂತ ಅರ್ಥ. ಇವ್ರು ಯಾರು ಕೂಡ ಶ್ರಾದ್ದಕ್ಕೆ ನಿಮಂತ್ರಣಕ್ಕೆ ಯೋಗ್ಯರಲ್ಲ. ಸ್ತ್ರೀಪೂರ್ವಾಹ ಅಂತಂದ್ರೆ ನೀಲಕಂಠರ ವ್ಯಾಖ್ಯಾನ, ಸ್ತ್ರೀಪೂರ್ವಾಹ ಸ್ತ್ರೀಜಿತಃ ಸ್ತ್ರೀ ಪಣ್ಯೋಪಜೀವಿನೋವಾ, ಸ್ತ್ರೀಯರಿಂದ ಗೆಲ್ಲಲ್ಪಟ್ಟವರು, ಅವರು ಅಡಿಯಾಳಿಯಾಗಿ ಬದುಕುವಂಥವ್ರು. ಸ್ತ್ರೀಯೊಬ್ಬಳನ್ನ ಉಪಯೋಗಿಸಿಕೊಂಡು ಅವಳನ್ನ ಒಂದು ವ್ಯವಹಾರದ ವಸ್ತುವನ್ನಾಗಿ ಇಟ್ಕೊಂಡು ಅವಳ ಮೂಲಕ ಬರುವಂತಹ ಧನ ಏನಿದೆ ಅದನ್ನು ತಾನು ತನ್ನ ಜೀವನಕ್ಕಾಗಿ ನಡೆಸುವಂಥವನು. ವೇಶ್ಯಾವಾಟಿಕೆಗೆ ಮೊದಲಾದ ಕೃತ್ಯಗಳಿಗೆ ಅವಳನ್ನು ತಳ್ಳಿ ಅವಳಿಂದ ಬದುಕುವಂಥವನು. ಅಂಥವರು ಕೆಲವರಿದ್ದಾರೆ. ಕಾಂಡಪೃಷ್ಠ ಅಂತ ಶಬ್ದ ಬಂತಲ್ಲ, ಅದಕ್ಕೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವವನು ಅಂತೂ ಒಂದು ಅರ್ಥ ಇದೆ. ಇನ್ನೊಂದು ಕಾಂಡಪೃಷ್ಠ ಅಂದ್ರೆ ನೀಲಕಂಠರು ಹೇಳುವ ಪ್ರಕಾರ ವೇಶ್ಯಾಪತಿ, ವೇಶ್ಯಾಸ್ತ್ರೀಯ ಪತಿ ಅಂತ ಅರ್ಥ. ಲಕ್ಷಾಲಂಕಾರದಲ್ಲಿ ಕಾಂಡಾಹ ಬಾಣಾಹ ಪೃಷ್ಠೆ ಯೇಷಾಂ ತಥೋಕ್ತಾಹ ತೂಣೀಬದ್ಧ ಪೃಷ್ಠಾಹ ಇತ್ಯರ್ಥ. ಕಾಂಡೋ ಸ್ತ್ರೀ ದಂಡ ಬಾಣ ಅರ್ವ ವರ್ಗ ಅವಸರ ವಾರಿಷು ಇತ್ಯಮರಹ ಅಂತೇಳಿ ಅದರ ಅಮರಕೋಶವನ್ನು ಅವರು ತೋರಿಸಿದ್ದಾರೆ. ಬತ್ತಳಿಕೆಯನ್ನು ಯಾವತ್ತೂ ಕೂಡ ತನ್ನ ಬೆನ್ನಿಗೆ ಕಟ್ಟಿಕೊಂಡು ಅದರಲ್ಲಿ ಬಾಣಗಳನ್ನು ತುಂಬಿಕೊಂಡು ಓಡಾಡುವವನು ಅಂತ ಇದರ ಅರ್ಥ ಆಗ್ತದೆ. ಕಾಂಡಪೃಷ್ಠ ಅಂದ್ರೆ ಆ ಶಬ್ದ. ಅವು ಕಾಂಡಪೃಷ್ಠ ಮೊದಲಾದ ಶಬ್ದಗಳು, ವಾರ್ಧೂಷಿಕ ಮೊದಲಾದ ಶಬ್ದಗಳು ಬೇರೆ ಬೇರೆ ಸ್ಮೃತಿಗಳಲ್ಲಿ, ಬೇರೆ ಬೇರೆ ಕೋಶಗಳಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗ ಕಂಡಾಗ ಇಂಥವೆಲ್ಲ ಅರ್ಥದ ತಿರುವುಗಳನ್ನು ಪಡ್ಕೋತವೆ. ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ರು, ದೇವ ಕಾರ್ಯದಲ್ಲಿ ಮತ್ತು ಪಿತೃ ಕಾರ್ಯದಲ್ಲಿ ಎಂಥವ್ರನ್ನ ಕರೀಬೇಕು, ಎಂಥವ್ರನ್ನ ಕರಿಬಾರದು ಅಂತೆಲ್ಲ ಹೇಳಿದೆ. ಮುಂದೆ ದಾನ ಕೊಡುವವನ, ದಾನ ಸ್ವೀಕಾರ ಮಾಡುವವನ ಲಕ್ಷಣಗಳನ್ನು ಹೇಳ್ತೇನೆ, ಅವರ ಕರ್ತವ್ಯಗಳನ್ನು ಹೇಳ್ತೇನೆ, ಕೇಳು. ಚೀರ್ಣ ವ್ರತಾಹ, ಅನೇಕ ವ್ರತ ನಿಯಮಗಳನ್ನು ಪಾಲಿಸುವಂಥವರು, ಸದ್ಗುಣಭರಿತರಾದವರು, ಕ್ರಿಯಾನಿಷ್ಠರಾದವರು, ಗಾಯತ್ರಿ ಮಂತ್ರ ಮೊದಲಾದವುಗಳನ್ನ ಪಾರಾಯಣ ಮಾಡ್ತಾರೆ. ಸಾವಿತ್ರೀಜ್ಞಾಹ ಕ್ರಿಯಾವಂತಹ, ಅದನ್ನು ಬಲ್ಲವರೂ ಆಗಿದ್ದಾರೆ, ಮತ್ತೆ ಅದರ ಆಯಾ ಮಂತ್ರಗಳಿಂದ ಮಾಡಬೇಕಾದ ಹೋಮಗಳನ್ನು ಕೂಡ ತಿಳಿದಿದ್ದಾರೆ. ಕೇತನ ಕ್ಷಮಾಹ, ಇವರು ಆ ನಿಮಂತ್ರಣಕ್ಕೆ ಯೋಗ್ಯರಾಗಿರ್ತಾರೆ. ಆ ಶ್ಲೋಕದಲ್ಲಿ ಒಂದು ನಿಯಮವನ್ನು ಹೇಳಿದ್ದಾರೆ. ಶೀರ್ಣವೃತಾಹ ಗುಣೈಹಿ ಯುಕ್ತಾಹ ಭವೇಯುರ್ ಯೇಪಿ ಕರ್ಷಕಾಹ. ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಕೃಷಿ ಅಂತನ್ನೋದು ನಿಷಿದ್ಧ, ಅದು ವೈಶ್ಯನ ಕರ್ಮ. ಆಪತ್ಕಾಲದಲ್ಲಿ ಮಾತ್ರ ಕೃಷಿ ಮೊದಲಾದವುಗಳನ್ನು ಅವನು ಮಾಡಬೇಕು. ಆದರೂ ಕೃಷಿ ಮಾಡ್ತಾ ಇದ್ರು ಕೂಡ, ಆಪತ್ಕಾಲ ಅಂತ ಹೇಳಿ ಕೃಷಿ ಮಾಡ್ತಾ ಇದ್ರು ಅವನನ್ನ ತಿರಸ್ಕರಿಸಬಾರದು. ನಿಯಮಗಳನ್ನು ಪಾಲಿಸುವಂತವನು ಸದ್ಗುಣ ಸಂಪನ್ನ, ಕ್ರಿಯಾನಿಷ್ಠ ಆಗಿದ್ರೆ ಅಂತವನನ್ನು ಕರೀಬಹುದು ಅಂತ ಅದರ ತಾತ್ಪರ್ಯ. ಯುದ್ಧದಲ್ಲಿ ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸಿದ್ರು ಆಪತ್ಕಾಲ ಮೊದಲಾದ ಪ್ರಸಂಗಗಳಲ್ಲಿ ಅವನು ಶ್ರಾದ್ದಕ್ಕೆ ಯೋಗ್ಯನೇ. ಆದರೆ ನತ್ವೇ ವಣಿಜಂ ತಾತ ಶ್ರಾದ್ಧೆ ಚ ಪರಿಕಲ್ಪಯೇತ್. ಬ್ರಾಹ್ಮಣನಾಗಿದ್ದು ಬಿಸಿನೆಸ್ ಯಾರು ಮಾಡ್ತಾನೆ, ಆ ಬಿಸಿನೆಸ್ ಮಾಡುವಂಥವನನ್ನ ಶ್ರಾದ್ದದಲ್ಲಿ ಯಾವ ಕಾರಣಕ್ಕೂ ಕರಿಬಾರದು. ಅಗ್ನಿಹೋತ್ರಿಯಾದವನು ಸ್ವಗ್ರಾಮದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ, ಕಳ್ಳನಾಗಿಲ್ಲ, ಅತಿಥಿ ಸತ್ಕಾರದ ನಿಯಮಗಳನ್ನು ಬಲ್ಲಂಥವನು, ಅವನನ್ನ ಶ್ರಾದ್ದದಲ್ಲಿ ಕರೆದು ಭೋಜನ ಮಾಡಿಸ್ಬೇಕು. ಅಂಥವನಿಗೊಂದು ಮಹತ್ವ ಕೊಡಬೇಕು.
ತ್ರಿಕಾಲಂ 3 ಹೊತ್ತಿನಲ್ಲೂ ಕೂಡ ಸಾವಿತ್ರಿ ಅಂದ್ರೆ ಗಾಯತ್ರಿಯನ್ನು ಜಪ ಮಾಡ್ತಾನೆ. ಭಿಕ್ಷಾವೃತ್ತಿ, ಬ್ರಾಹ್ಮಣನಿಗೆ ಭಿಕ್ಷಾ ಬೇಡುವುದು ಕೂಡ ಒಂದು ವಿಧಾನವೇ. ಆ ಮೂಲಕವಾದರೂ ಜೀವನ ನಡೆಸುವಂಥವನು, ಕ್ರಿಯಾನಿಷ್ಠನಾದವನು. ಭಿಕ್ಷಾವೃತ್ತಿಯಿಂದ ಯಾವಾಗ ಅವನ ಜೀವನ ನಡೆಸಬೇಕು ಅದನ್ನು ಹಿಂದೆ ನಾವು ನೋಡಿದ್ದೇವೆ. ಅವನು ಪೌರೋಹಿತ್ಯ ಮೊದಲಾದವುಗಳನ್ನು ಮಾಡಿ ಪಾಠ ಪ್ರವಚನ ಮಾಡಿ ಸಮಾಜದಿಂದ ಬರುವಂತಹ ಸಂಭಾವನೆಯನ್ನು ದಕ್ಷಿಣೆಯನ್ನು ಸ್ವೀಕಾರ ಮಾಡಬಹುದು. ಆದರೆ ಆ ಪೌರೋಹಿತ್ಯ ಪಾಠ ಪ್ರವಚನ ಇತ್ಯಾದಿ ತೊಡಗಿದವನಿಗೆ ಏನು ಸಂಭಾವನೆ ದಕ್ಷಿಣೆ ಇತ್ಯಾದಿ ಬರ್ತದೆ, ಅದು ತನ್ನ ತೇಜಸ್ಸನ್ನ ತನ್ನ ತಪಶಕ್ತಿಯನ್ನು ಕ್ಷೀಣಗೊಳಿಸ್ತದೆ ಅಂತ ಏನಾದರೂ ಅವನಿಗೆ ಸಂಶಯ ಬಂದ್ರೆ, ಪ್ರತಿಗ್ರಹಂ ಮನ್ಯಮಾನಸ್ ತಪಸ್ತೇಜೋ ಯಶೋನುದಂ ಅನ್ಯಾಭ್ಯಾಮೇವ ಜೀವೇತ ಶಿಲೆಯಿರುವ ದೋಷದೃಕ್ತಯೋಹ ಅಂತ ಭಾಗವತ ಇತ್ಯಾದಿ ಕಡೆಗಳಲ್ಲಿದೆ. ಹಿಂದೆ ಅದನ್ನು ಅನೇಕ ಬಾರಿ ನಾವು ನೋಡಿದ್ದೇವೆ. ಸ್ವಾಧ್ಯಾಯ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ತೇನೆ, ಆದರೆ ಅದರಿಂದ ಬರುವಂತಹ ಆದಾಯವನ್ನು ಯಾವ ಕಾಲಕ್ಕೂ ಜೀವನಕ್ಕಾಗಿ ಉಪಯೋಗ ಮಾಡೋದಿಲ್ಲ. ಯಾಕೆಂದ್ರೆ ಅದನ್ನು ನಾನೊಂದು ಪ್ರತಿಫಲ ಅಪೇಕ್ಷಿಸಿ ಮಾಡಿದಂತಾಯ್ತು. ಅದು ನನ್ನ ಕರ್ತವ್ಯ ಅಂತ ಮಾಡ್ತೇನೆ ಹೊರತು ಪ್ರತಿಫಲ ಅಪೇಕ್ಷಿಸಿ ಮಾಡೋದಿಲ್ಲ. ಹಾಗಾದ್ರೆ ನನ್ನ ಜೀವನ ಹೇಗೆ ನಡೀಬೇಕು? ಭಿಕ್ಷಾ ಬೇಡ್ತೇನೆ, ಭಿಕ್ಷೆಯಿಂದ ಏನು ಬರ್ತದೋ ಅದನ್ನ ಉಪಯೋಗ ಮಾಡ್ಕೋತೇನೆ ಅಂತ ಅರ್ಥ. ಹಿಂದೆ ಕೆಲವು ಬಾರಿ ಅದನ್ನು ಹೇಳಿದ್ದೆ. ಪಾಠ ಪ್ರವಚನದಲ್ಲೇ ತೊಡಗಿದವರಿಗೆ ನಮಗೆ ಇವರು ಪಾಠ ಮಾಡ್ತಿದ್ದಾರೆ, ನಮಗೆ ಇವರು ಪ್ರವಚನ ಮಾಡ್ತಿದ್ದಾರೆ, ನಮಗೆ ಪೌರೋಹಿತ್ಯ ಮಾಡಿಸಿದ್ದಾರೆ ಅಂತ ಹೇಳಿ ಆ ಗೃಹಸ್ಥರಾದವರು, ಆ ಯಜಮಾನರಾದವರು ಹೆಚ್ಚು ಧನ ಸಂಭಾವನೆ, ವಸ್ತ್ರ, ಆಹಾರ ಧಾನ್ಯಗಳನ್ನು ಇತ್ಯಾದಿಗಳನ್ನು ಕೊಡುವಂತಹ ಒಂದು ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅವನು ಆ ಹೆಚ್ಚು ಬಂದ್ರೆ ಅವನು ಭ್ರಷ್ಟನಾಗ್ತಾನೆ. ವೃತ್ತಿ ಸಂಕೋಚಂ ಅನ್ವಿಚ್ಛನ್ ನಲಭೇದ್ ಧನ ವಿಸ್ತರಂ ಅಂತ ಒಂದು ಸ್ಮೃತಿಯ ಮಾತು. ಧನ ಬ್ರಾಹ್ಮಣನಿಗೆ ಹೆಚ್ಚು ಬಂದಷ್ಟು ಅವನು ಧರ್ಮಭ್ರಷ್ಟನಾಗ್ತಾನೆ. ಅದಕ್ಕಾಗಿ ವೃತ್ತಿ ಸಂಕೋಚ ಮಾಡ್ಕೋಬೇಕು ಅಂತ, ತನ್ನ ವೃತ್ತಿ ಅಂತ ಅವನು ಮಾಡಬೇಕು, ಆದರೆ ಅದರಿಂದ ಧನ ಬರದೇ ಇರುವಂತೆ ಅವನು ವೃತ್ತಿ ಮಾಡಬೇಕು. ಅದೊಂದು ಬಹಳ ವಿಚಿತ್ರವಾದದ್ದೇ. ಧನವನ್ನು ಸ್ವೀಕಾರ ಮಾಡಬಾರ್ದು, ಸ್ವೀಕಾರ ಮಾಡುವುದನ್ನು ಸೀಮಿತಗೊಳಿಸಬೇಕು ಅಂತ ಅದರ ತಾತ್ಪರ್ಯ. ಹಾಗಾದ್ರೆ ಭಿಕ್ಷಾ ಬೇಡಬೇಕು. ಭಿಕ್ಷಾ ಬೇಡಿದಾಗ ಎಲ್ಲಿ ಭಿಕ್ಷೆಗೆ ಹೋಗ್ತಾನಲ್ಲ ಅವರು ತಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟೇ ಕೊಟ್ಟು ಕಳಿಸ್ತಾರೆ. ಇವನು ಪಾಠ ಪ್ರವಚನ ಮಾಡ್ತಾನೆ, ಪೌರೋಹಿತ್ಯ ಮಾಡ್ತಿದ್ದಾನೆ, ಅದರಿಂದ ಇವನಿಗೆ ಕೊಡಬೇಕು ಅಂತ ಅವರೇನು ಆಲೋಚನೆ ಮಾಡೋದಿಲ್ಲ. ಭಿಕ್ಷಾ ಬೇಡಿದಾಗ ಕಡಿಮೆ ಪ್ರಾಪ್ತಿ ಆಗ್ತದೆ. ಕಡಿಮೆ ಪ್ರಾಪ್ತವಾದಷ್ಟು ಬ್ರಾಹ್ಮಣ ಹೆಚ್ಚು ಧರ್ಮಿಷ್ಠನಾಗಿರ್ತಾನೆ. ಹೆಚ್ಚು ಧನ ಬಂದಂತೆ, ಧನ ವಿಸ್ತಾರ ಆದಂತೆ ಅವನು ಬ್ರಾಹ್ಮಣ್ಯವು ಕೂಡ ಹೊರಟೋಗ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಉದಿತಾಸ್ತಮಿತೋ ಯಶ್ಚ ತಥೈವ ಅಸ್ತಮಿತೋದಿತಃ. ಉತ್ಸಾಹ ಸ್ಥಿತಿಯಲ್ಲಿದ್ದ, ಮುಂದೆ ಯಾವುದೋ ಕಾರಣಕ್ಕಾಗಿ ಅವನತಿಗೆ ಬಂದ, ಅವನತಿಯಲ್ಲಿದ್ದು ಮತ್ತೆ ಉತ್ಸಾಹ ಸ್ಥಿತಿಗೆ ಹೋಗಿದ್ದಾನೆ. ಪ್ರಾಣಿಗಳನ್ನು ಹಿಂಸಿಸುವುದಿಲ್ಲ, ಇಂತಹ ವ್ಯಕ್ತಿಯನ್ನು ಕರಿಬೇಕು. ಅಲ್ಪ ಸ್ವಲ್ಪ ದೋಷಗಳು ಇರಬಹುದು. ಅಹಿಂಸಶ್ಚ ಅಲ್ಪ ದೋಷಶ್ಚ. 100% ಶುದ್ಧರಾದಂತಹ ಬ್ರಾಹ್ಮಣರು ಪಿತೃ ಕಾರ್ಯದಲ್ಲಾಗಲಿ, ದೇವ ಕಾರ್ಯದಲ್ಲಾಗಲಿ, ಬೇರೆ ಯಾವುದೇ ದಾನಕ್ಕಾಗಲಿ ಯಾವಾಗ ಸಿಗಬೇಕು, ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಅದರಿಂದ ಸಣ್ಣ ಪುಟ್ಟ ದೋಷಗಳನ್ನ ನಿರ್ಲಕ್ಷಿಸಬೇಕು ಅಂತ ಅರ್ಥ. ಇಷ್ಟೆಲ್ಲ ದೋಷಗಳು ಇವೆಯೋ ಇಲ್ಲೋ, ಗುಣಗಳಿವೆಯೋ ಇಲ್ಲೋ ನಾವು ಕರಿಬೇಕಾದವರಲ್ಲಿ ಅಂತ ಆಲೋಚನೆ ಮಾಡುವಾಗ ನಾವು ಯಜಮಾನರಲ್ಲಿ ಎಷ್ಟು ಅನುಕೂಲಗಳಿವೆ, ಎಷ್ಟು ಧರ್ಮನಿಷ್ಠೆ ಇದೆ ಅಂತನೂ ಆಲೋಚನೆ ಮಾಡಬೇಕಾಗ್ತದಲ್ಲ, ಅದನ್ನು ಪರಿಗಣಿಸಬೇಕು ಅಂತ ಅರ್ಥ. ಅಕಲ್ಕಕಃ ಹಿ ಅತರ್ಕಶ್ಚ. ಕಲ್ಕ ಅಂತಂದ್ರೆ ವ್ಯಕ್ತಿತ್ವದ ದೋಷಗಳು. ದುರ್ಬುದ್ಧಿ, ಡಂಬಾಚಾರ ಇತ್ಯಾದಿಗಳನ್ನು ಕಲ್ಕ ಅಂತ ಕರೀತಾರೆ. ಅಂತ ಯಾವುದೇ ಕಲ್ಕ ಇಲ್ಲದವನು, ಅತರ್ಕ, ಕ್ಷುದ್ರವಾದ ತರ್ಕದಲ್ಲಿ ತೊಡಗದೇ ಇದ್ದವನು ಅಂತ ಅದರ ತಾತ್ಪರ್ಯ. ಸಸಂಜ್ಞ ಭೈಕ್ಷ್ಯ ವೃತ್ತಿಶ್ಚ. ಸಂಸರ್ಗೇ ಭೈಕ್ಷ್ಯ ವೃತ್ತಿಶ್ಚ ಅಂತ ಒಂದು ಪಾಠ ಇದೆ. ಸಂಸರ್ಗೆ, ತನಗೆ ಯಾವ ಮನೆಗಳನ್ನ ಸಂಪರ್ಕಿಸಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಭಿಕ್ಷಾ ಬೇಡಬೇಕು ಅಂತ ಅದರ ಅರ್ಥ ಆಗ್ತದೆ. ಸಂಸರ್ಗೇ ಭೈಕ್ಷ್ಯ ವೃತ್ತಿಶ್ಚ. ತೀರಾ ದೂರದ ಮನೆಗಳಿಗೆ ಭಿಕ್ಷೆಗೆ ಹೋಗಬಾರದು. ಸಸಂಜ್ಞ ಅಂದ್ರೆ ಜ್ಞಾನ ಉಳ್ಳವನು ಅಂತ ಅದರ ಅರ್ಥ ಆಗಬಹುದು. ಅವೃತ್ತಿ, ಯಾವುದೇ ವ್ರತ ಇಲ್ಲ. ಕಿತವ, ಜೂಜುಕೋರನಾಗಿದ್ದಾನೆ, ಕಳ್ಳನಾಗಿದ್ದಾನೆ,
ಪ್ರಾಣಿಗಳನ್ನ ಕ್ರಯ ವಿಕ್ರಯ ಮಾಡುವಂತಹ ವಣಿಕ್ ಅಂದ್ರೆ ವಾಣಿಜ್ಯವನ್ನು ಮಾಡಿದ್ದಾನೆ. ಪಶ್ಚಾಚ್ಚ ಪೀತವಾನ್ ಸೋಮಂ. ಆದ್ರೆ ಒಂದು ಕಾಲದಲ್ಲಿ ಹೀಗಿದ್ರೂ ಕೂಡ ಮುಂದೆ ಶುದ್ಧವಾದಂತಹ ಜೀವನವನ್ನು ನಡೆಸಿದ್ದಾದ್ರೆ ಅಂಥವನನ್ನ ಭೋಜನಕ್ಕೆ ಕರಿಬೇಕು. ಹಿಂದೆ ಮಾಡುವ ದೋಷಗಳನ್ನ ಆಲೋಚನೆ ಮಾಡ್ತಾ ಕೂತ್ಕೋಬಾರದು ಅಂತ ಅರ್ಥ. ಸೋಮರಸ ಪಾನ ಮಾಡಬೇಕಾದ್ರೆ, ಅಂಥ ಶ್ರೇಷ್ಠ ಯಜ್ಞಗಳನ್ನು ಮಾಡಬೇಕಾದ್ರೆ ಹಿಂದಿನ ಎಲ್ಲ ದೋಷಗಳು ಅವನಲ್ಲಿ ಪರಿಹೃತ ಆಗಿರ್ತವೆ ಅಂತ ಅದರ ತಾತ್ಪರ್ಯ. ದಾರುಣೈಹಿ ಕರ್ಮವಿಹಿ. ಅನೇಕ ಸಾಹಸಗಳಿಂದ ಬಹಳಷ್ಟು ಕಷ್ಟಪಟ್ಟು ಧನ ಸಂಪಾದನೆ ಮಾಡಿದ್ದಾನೆ, ಅಥವಾ ಕೆಲವು ಬಾರಿ ಕ್ರೂರವಾದಂತಹ ಕರ್ಮಗಳಿಂದಾದರೂ ಧನ ಸಂಪಾದನೆ ಮಾಡಿದ್ದಾನೆ ಹಿಂದೆ ಅನೇಕ ಬಾರಿ. ಆದರೆ ಮುಂದೆ ಶುದ್ಧವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾನೆ, ಅತಿಥಿ ಸತ್ಕಾರ ಮಾಡ್ತಾ ಇದ್ದಾನೆ, ಹಿಂದಿನ ದೋಷಗಳನ್ನು ಕಳ್ಕೊಂಡಿದ್ದಾನೆ ಅಂತ ಅದರ ಅರ್ಥ. ಅವನನ್ನು ಈ ದಾನ ಇತ್ಯಾದಿಗಳಿಗೆ ಕರಿಬೇಕು. ಜೀವನಕ್ಕಾಗಿ ವೇತನ ಪಡೆದು ಶಾಸ್ತ್ರವನ್ನು ಮಾರುವವರು, ಅದರಿಂದ ಬಂದಿರುವಂತಹ ಧನ, ಸ್ತ್ರೀ ಸಂಪಾದನೆ ಮಾಡಿದಂತಹ ಧನ, ಜನಗಳ ಮುಂದೆ ದೀನನಾಗಿ ಸಂಪಾದನೆ ಮಾಡಿದಂತಹ ಧನ ಕ್ಲೈಬ್ಯ ಅಂತ ಕರೀತೇವೆ. ಕ್ಲೈಬ್ಯಾದ ಉಪಾರ್ಜಿತಂ. ಇಂತಹ ಧನವನ್ನು ಯಾವ ಕಾರಣಕ್ಕೂ ಕೂಡ ಶ್ರಾದ್ದದಲ್ಲಿ ನಿಮಂತ್ರಿತರಾದಂತಹ ಬ್ರಾಹ್ಮಣರಿಗೆ ದಾನಾದಿ ರೂಪದಲ್ಲಿ ಕೊಡಬಾರದು. ಕ್ರಿಯಮಾಣೆ ಅಪವರ್ಗೆ. ಶ್ರಾದ್ದ ಕರ್ಮ ನಡೆದಾಗ ಅಸ್ತು ಸ್ವಧಾ ಇತ್ಯಾದಿ ವಾಕ್ಯಗಳನ್ನ ಹೇಳಬೇಕು. ಸ್ವಧೇಯಂ ಸ್ವಧೇಯಂ ಅಂತ ಈಗೆಲ್ಲ ಶ್ರಾದ್ದದಲ್ಲಿ ಹೇಳೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದ್ದೇ ಇರ್ತದೆ. ಅದು ಯಾವುದನ್ನು ಹೇಳದೆ ಹೋದ್ರೆ ಅವನಿಗೆ ಅನೇಕ ದೋಷಗಳು ತಟ್ಟುತ್ತವೆ. ಈ ಗೋವಿನ ವಿಷಯದಲ್ಲಿ ಏನಾದರೂ ಸುಳ್ಳು ಹೇಳಿದ್ರಿಂದ ಏನು ದೋಷ ಬರಬೇಕೋ ಆ ದೋಷ ಅವನಿಗೆ ಬರ್ತದಂತ. ಅದರಿಂದ ತಸ್ಯ ಅಧರ್ಮ ಗವಾನೃತಂ ಅಂತ ಹೇಳ್ತಾರೆ. ಗೋವಿಗೆ ಸಂಬಂಧಪಟ್ಟಂತಹ ದುಷ್ಟ ಸಾಕ್ಷ್ಯ, ಗೋವಿಗೆ ಸಂಬಂಧಪಟ್ಟಂತೆ ಏನಾದರೂ ಹಿಂಸೆ ಇತ್ಯಾದಿಗಳನ್ನು ಮಾಡಿದ್ರೆ ಅದರಿಂದ ಅವನಿಗೆ ದೋಷ ಬರ್ತದೆ ಅಂತ ಅದರ ಅರ್ಥ. ಕ್ರಿಯಮಾಣೆ ಅಪವರ್ಗ ಅಂತಿದೆಯಲ್ಲ, ಅಪವರ್ಗ ಅಂತಂದ್ರೆ ಶ್ರಾದ್ದದ ಅಂತಿಮ ಭಾಗ. ಅಂತಿಮ ಭಾಗದಲ್ಲಿ ಅಸ್ತು ಸ್ವಧಾ ಸ್ವಧಾ ಸ್ವಧೇಯಂ ಅಂತೀಗೆಲ್ಲ ಹೇಳ್ತಾರೆ. ಗವಾಮೃತ ಅಂತಂದ್ರೆ ವಿಪ್ರಾಯ ಗಾಮ್ ದಾಸ್ಯಾಮಿ ಇತ್ಯುಕ್ತ, ಬ್ರಾಹ್ಮಣನಿಗೆ ಗೋದಾನ ಮಾಡ್ತೀನಿ ಅಂತ ಹೇಳಿ ಪುನರ್ನೇತಿ ವಚನ, ಆಮೇಲೆ ಇಲ್ಲ ಅಂತ ಮಾತನ್ನು ಹಿಂದೆ ತಗೊಂಡ್ಬಿಟ್ರೆ ಇದು ಒಂದು ಸುಳ್ಳು ಮಾತಾಯ್ತು. ಗೋಹೋ ತೃಣಾಧಿಕಂ ದರ್ಶಯಿತ ಪುನಃ ಅದಾನಂ. ಗೋವಿಗೆ ಹುಲ್ಲು ಕೊಡ್ತೀನಿ ಅಂತ ಆಸೆ ತೋರಿಸಿ ಮತ್ತೆ ಅದನ್ನು ಕೊಡದೆ ಹೋದ್ರೆ ಅದು ಕೂಡ ಗವಾನೃತನೇ ಆಯ್ತು. ಇಂಥ ಎಲ್ಲ ದೋಷಗಳು ಅವನಿಗೆ ತಟ್ಟುತ್ತವೆ ಅಂತ ಅದರ ತಾತ್ಪರ್ಯ. ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ ಪ್ರಾಪ್ತಂ ದಧಿಘೃತಂ ತಥಾ ಸೋಮಕ್ಷಯಶ್ಚ ಮಾಂಸಂ ಚ ಯದಾರಣ್ಯಂ ಯುಧಿಷ್ಠಿರ. ನಾವು ಶ್ರಾದ್ದವನ್ನು ಸಾಮಾನ್ಯವಾಗಿ ತೀರ್ಕೊಂಡ 10-12ನೇ ದಿವಸ ಮತ್ತೆ ಒಂದು ವಾರ್ಷಿಕ ಶ್ರಾದ್ದಗಳು, ಪಕ್ಷ ಶ್ರಾದ್ದ ಹೀಗೆಲ್ಲ ಮಾಡ್ತೀವಿ. ಇದಲ್ಲದೆ ಅಷ್ಟಕಾ ಶ್ರಾದ್ದಗಳು ಅಂತ ಮಾಘ ಮಾಸ, ಫಾಲ್ಗುಣ ಮಾಸ ಮೊದಲಾದ ಪಕ್ಷಗಳಲ್ಲಿ ಸಪ್ತಮಿ, ಅಷ್ಟಮಿ ಮೊದಲಾದ ದಿವಸಗಳಲ್ಲೂ ಕೂಡ ಶ್ರಾದ್ದ ಮಾಡಬೇಕು ಅಂತ ಹೀಗೆಲ್ಲ ವಿಧಾನ ಭಾಗವತಾದಿಗಳ ಗ್ರಂಥಗಳಲ್ಲಿ ಕಾಣುತ್ತವೆ. ಇದಲ್ಲದೆ ಶ್ರಾದ್ದಸ್ಯ ಬ್ರಾಹ್ಮಣ ಕಾಲ, ಮನೆಗೊಬ್ಬ ಶ್ರೇಷ್ಠನಾದಂತಹ ಅತಿಥಿ ಒಂದು ದಿವಸ ಬಂದ. ಅಂಥವನು ಬಂದಾಗ, ಇವತ್ತು ತಮ್ಮಂಥ ಶ್ರೇಷ್ಠ ಬ್ರಾಹ್ಮಣರು ಬಂದಿದ್ದೀರಿ, ತಾವು ಬಂದಾಗ ಪಿತೃ ಕಾರ್ಯವನ್ನು ಮಾಡ್ತೀನಿ, ತಾವು ನನ್ನ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಹೇಳಬೇಕು. ಇದು ಒಂದು ಅನುಸರಣೀಯವಾದಂತಹ ವಿಧಾನವೇ. ಪ್ರಾಪ್ತಂ ದಧಿಘೃತಂ ತಥಾ ಅಂತ, ಒಳ್ಳೆಯ ಮೊಸರು, ತುಪ್ಪ ಇತ್ಯಾದಿಗಳು ಸಿಕ್ಕಾಗ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಯಾವಾಗಲೂ ಒಳ್ಳೆಯ ಮೊಸರು, ತುಪ್ಪ ಸಿಕ್ಕೇ ಸಿಕ್ತಿತ್ತು. ಇದನ್ನ ಈ ಕಾಲಕ್ಕೆ ಹೆಚ್ಚು ಅನ್ವಯಿಸ್ಕೋಬಹುದೇನು. ಸಾಮಾನ್ಯ ಒಳ್ಳೆಯ ಹಾಲು, ತುಪ್ಪ, ಮೊಸರು ಇತ್ಯಾದಿಗಳು ಯಾವುದು ಸಿಗೋದೇ ಕಷ್ಟ ಆಗಿದೆ. ಆಕಸ್ಮಿಕವಾಗಿ ಒಳ್ಳೆಯ ಶುದ್ಧವಾದ ದೇಸಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇತ್ಯಾದಿಗಳು ಸಿಕ್ಕಿಬಿಟ್ರೆ ಅಂಥ ಪ್ರಸಂಗದಲ್ಲಿ ಕೂಡಲೇ ಶ್ರಾದ್ದ ಮಾಡಿಬಿಡಬಹುದು ಅಂತ ಅದರ ಅರ್ಥವಾಗಿ ನಾವು ಸ್ವೀಕಾರ ಮಾಡಬಹುದಾಗಿದೆ. ಮತ್ತೆ ಅಮಾವಾಸ್ಯೆ, ಸೋಮಕ್ಷಯ ಅಂದ್ರೆ, ಸೋಮ ಅಂದ್ರೆ ಚಂದ್ರ, ಚಂದ್ರ ನಿಲ್ಲದಂತಾಗುವಂತಹ ಅಮಾವಾಸ್ಯೆ. ಆ ಅಮಾವಾಸ್ಯೆ ದಿವಸನೂ ಕೂಡ ಶ್ರಾದ್ದ ಮಾಡಬಹುದು. ಆವತ್ತು ವಾರ್ಷಿಕ ಶ್ರಾದ್ದ, ಪಕ್ಷ ಶ್ರಾದ್ದ ಅಲ್ಲದೆ ಹೋದ್ರೂ ಕೂಡ ವಿಶೇಷ ಉದ್ದೇಶ ಇಟ್ಕೊಂಡು ಮಾಡಬಹುದು ಏನಾದ್ರು.
ಅರಣ್ಯದಲ್ಲಿರುವಂತಹ ಮೃಗದ ಮಾಂಸ, ಗಡ್ಡೆ, ಗೆಣಸು ಮೊದಲಾದವುಗಳು ಪ್ರಾಪ್ತವಾದಾಗ ಅದನ್ನು ಕೂಡ ಒಂದು ವಿಶೇಷ ಪ್ರಸಂಗ ಅಂತ ಪರಿಗಣನೆ ಮಾಡಿ ಆವಾಗ ಅದನ್ನ ಶ್ರಾದ್ದಕ್ಕೆ ಉಪಯೋಗ ಮಾಡಬಹುದು. ಶ್ರಾದ್ದ ಮುಗಿದ ನಂತರ ಬ್ರಾಹ್ಮಣರು ಅಸ್ತು ಸ್ವಧಾ ಅಂತ ಹೇಳ್ತಾರೆ. ಆಗ ಪಿತೃದೇವತೆಗಳೆಲ್ಲ ಅತ್ಯಂತ ತೃಪ್ತರಾಗಿ ಹರಸ್ತಾರೆ. ಇದು ಬ್ರಾಹ್ಮಣರ ಮನೆಯಲ್ಲಿ. ಕ್ಷತ್ರಿಯರ ಮನೆಯಲ್ಲಿ ಕ್ಷತ್ರಿಯಸ್ಯಾಪಿ ಯೋ ಬ್ರೂಯಾತ್ ಪ್ರಿಯಂತಾಂ ಪಿತರಸ್ತ್ವಿತಿ, ಪಿತರಃ ಪ್ರಿಯಂತಾಂ, ಪಿತೃದೇವತೆಗಳು ಪ್ರೀತರಾಗಲಿ ಅಂತ ಅಲ್ಲಿ ಆಶೀರ್ವಾದ ಮಾಡಿಸ್ತಾರೆ. ಇದು ಕ್ಷತ್ರಿಯರ ಮನೆಯ ಪದ್ಧತಿ. ಇದು ಅಪವರ್ಗೇತು ವೈಶ್ಯಸ್ಯ ಶ್ರಾದ್ದ ಕರ್ಮಣಿ ಭಾರತ ಅಕ್ಷಯಂ ಅಭಿಧಾತವ್ಯಂ. ವೈಶ್ಯರ ಮನೆಯಲ್ಲಿ ಶ್ರಾದ್ದ ಮುಕ್ತಾಯ ಕಂಡಾಗ ಶ್ರಾದ್ದಂ ಅಕ್ಷಯಮಸ್ತು, ಶ್ರಾದ್ದದ ಫಲ ಅಂತನೋದು ಅಕ್ಷಯವಾಗಲಿ ಅಂತ ಆಶೀರ್ವಾದ ಮಾಡಬೇಕು. ಶೂದ್ರರ ಮನೆಯಲ್ಲಿ ಶ್ರಾದ್ದ ಮುಕ್ತಾಯ ಕಂಡಾಗ ಬಂದಂಥವರು ಸ್ವಸ್ತಿ ಅಂತ ಅವನಿಗೆ ಆಶೀರ್ವಾದ ಮಾಡಬೇಕು. ಸ್ವಸ್ತಿ ಶೂದ್ರಸ್ಯ ಭಾರತ. ಆದ್ರಿಂದ ಶೂದ್ರನಿಗೂ ಕೂಡ ಶ್ರಾದ್ದ ಮಾಡಲಿಕ್ಕೆ ಅಧಿಕಾರ ಇದ್ದೇ ಇದೆ. ಅವನಿಗೆ ಮಾಡಿಸಬೇಕಾದದ್ದು ಬ್ರಾಹ್ಮಣ ಪುರೋಹಿತನ ಕರ್ತವ್ಯ ಕೂಡ ಹೌದು. ಹಿಂದೆ ನಾವು ಕೆಲವು ಭಾಗಗಳು ನೋಡಿದ್ದೇವೆ. ಅವರು ಶ್ರಾದ್ದ ಮಾಡಿಸಬೇಕೋ ಬೇಡೋ ಅಂತ ಅನ್ನೋದ್ರ ಬಗ್ಗೆ ಕೆಲವು ಗೊಂದಲ ಇರುವಂತೆ ಕೆಲವು ಕಡೆ ಕಾಣಿಸ್ತದೆ. ಅದ್ಯಾವುದೇ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಒಂದು ಪ್ರಸಂಗ ಇದೆ. ಮಾಡುವುದು ಶೂದ್ರನ ಕರ್ತವ್ಯವೂ ಆಗಿದೆ, ಮಾಡಿಸುವುದು ಬ್ರಾಹ್ಮಣನ ಕರ್ತವ್ಯವೂ ಕೂಡ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಸುಮಾರು 36 ಶ್ಲೋಕಗಳು ಸಮಾಪ್ತಿ ಕಂಡಿವೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.